ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಬೇಲ್ ಸಿಕ್ಕಿದೆ. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಜಾಮೀನು ಮಂಜೂರಾಗಿದೆ. 5 ಲಕ್ಷ ಬಾಂಡ್ ಹಾಗೂ ಶ್ಯೂರಿಟಿ ನೀಡುವಂತೆ ಆದೇಶ ನೀಡಲಾಗಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಬೇಲ್ ಮಂಜೂರಾಗಿದೆ. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಜಾಮೀನು ಮಂಜೂರಾಗಿದೆ. 5 ಲಕ್ಷ ಬಾಂಡ್ ಹಾಗೂ ಶ್ಯೂರಿಟಿಯನ್ನ ನೀಡುವಂತೆ ಆದೇಶ ನೀಡಲಾಗಿದೆ. ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್, ನ್ಯಾಯಮೂರ್ತಿ ಜಿ ಬಸವರಾಜ್ ಪೀಠದಿಂದ ಆದೇಶ ಹೊರಬಿದ್ದಿದೆ. 2016ರಲ್ಲಿ ಆದಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ವಿಶೇಷ ಪ್ರತಿನಿಧಿಗಳ ನ್ಯಾಯಾಲಯ ಏನಿತ್ತು, ವಿಶೇಷ ನ್ಯಾಯಾಲಯ ದೋಷಿ ಅಂತ ಹೇಳಿ ತೀರ್ಪನ್ನ ನೀಡಿತ್ತು. ಏಪ್ರಿಲ್ 15ನೇ ತಾರೀಕು ಇದೇ ವರ್ಷ 2026 ಏಪ್ರಿಲ್ 15ನೇ ತಾರೀಕು ವಿನಯ್ ಕುಲಕರ್ಣಿ ಅವರನ್ನ ದೋಷಿ ಅಂತ ಹೇಳಿ ತೀರ್ಪನ್ನ ನೀಡಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿತ್ತು. 2016ರಲ್ಲಿ ಆದಂತಹ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇದನ್ನ ಅಂದ್ರೆ ಜಾಮೀನನ್ನ ನೀಡಬೇಕು, ಜೊತೆಗೆ ವಿಶೇಷ ನ್ಯಾಯಾಲಯ ಹೊರಡಿಸಿದಂತಹ ಆದೇಶವನ್ನ ರದ್ದು ಮಾಡಬೇಕು, ಪ್ಲಸ್ ಶಿಕ್ಷೆಯನ್ನ ಅಮಾನತಿನಲ್ಲಿ ಇರಿಸಿ ಜಾಮೀನನ್ನ ನೀಡಬೇಕು ಅಂತ ಹೇಳಿ ಮಧ್ಯಂತರ ಮನವಿಯನ್ನ ಹಾಕೊಂಡಿದ್ರು ಕುಲಕರ್ಣಿ. ಅದರ ಬೆನ್ನಲ್ಲೇ ಇವತ್ತು ಜಾಮೀನನ್ನ ನೀಡಲಾಗಿದೆ. ಪ್ರಕರಣದ ವಿಚಾರಣೆಯನ್ನು ನಡೆಸಲಾಗದಂತಹ ನಂತರವಾಗಿ ಇವತ್ತು ಅವರಿಗೆ ಜಾಮೀನು ಮಂಜೂರಾಗಿದೆ. 5 ಲಕ್ಷ ಬಾಂಡ್ ಜೊತೆಗೆ ಶ್ಯೂರಿಟಿಯನ್ನ ನೀಡುವಂತೆ ಆದೇಶವನ್ನು ಕೂಡ ನೀಡಲಾಗಿದೆ. ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್, ನ್ಯಾಯಮೂರ್ತಿ ಜಿ ಬಸವರಾಜ್ ಪೀಠದಿಂದ ಆದೇಶ ಹೊರಬಿದ್ದಿದೆ. ಪ್ರಕರಣದಲ್ಲಿ ದೋಷಿ ಎಂದಿದ್ದ ತೀರ್ಪಿಗೂ ತಡೆಯಾಗ್ತಿದೆ. ಜೀವಾವಧಿ ಶಿಕ್ಷೆ ಅಮಾನತಿನಲ್ಲಿ ಇಟ್ಟು ಜಾಮೀನು ಮಂಜೂರಾಗಿದೆ. ಟ್ರಯಲ್ ಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆಯನ್ನ ನೀಡಿದೆ ಹೈಕೋರ್ಟ್. ಈ ಮೂಲಕವಾಗಿ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಮರುಜೀವ ಸಿಕ್ಕಿದೆ. ಧಾರವಾಡಕ್ಕೂ ತೆರಳುವುದಕ್ಕೆ ಅನುಮತಿಯನ್ನ ಕೂಡ ಕೊಟ್ಟಿದೆ ಹೈಕೋರ್ಟ್. ಏಪ್ರಿಲ್ 17ರಿಂದ ಜೈಲಿನಲ್ಲಿ ಇದ್ರು ಶಾಸಕ ವಿನಯ್ ಕುಲಕರ್ಣಿ. ಯಾಕಂದ್ರೆ 15ನೇ ತಾರೀಕು ತೀರ್ಪು ಬರುತ್ತೆ, ಆ ನಂತರವಾಗಿ ಜೈಲಿನಲ್ಲಿ ಇದ್ರು. ಇವತ್ತು ಸಂಜೆಯ ಒಳಗೆ ಜೈಲಿನಿಂದ ರಿಲೀಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಒಂದಿಷ್ಟು ಪ್ರೋಸೆಸ್ ಇರುತ್ತೆ, ಅದೆಲ್ಲ ಕಂಪ್ಲೀಟ್ ಆದಂತಹ ನಂತರವಾಗಿ ಶ್ಯೂರಿಟಿ ಬಾಂಡ್, ಆ ಪ್ರೋಸೆಸ್ ಕಂಪ್ಲೀಟ್ ಆದಂತಹ ನಂತರವಾಗಿ ರಿಲೀಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಜೈಲಿನಿಂದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಈಗ 2016ರಲ್ಲಿ ಆದಂತಹ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೋಷಿ ಅಂತ ಹೇಳಿ ವಿಶೇಷ ಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪನ್ನು ಕೂಡ ಕೊಟ್ಟಿತ್ತು. ಅದಂತ ನಂತರವಾಗಿ ಅವರು ಕೂಡ ಮಧ್ಯಂತರ ಬೇಲನ್ನು ಕೂಡ ಹಾಕೊಂಡಿದ್ರು ಅಥವಾ ಮನವಿಯನ್ನು ಮಾಡಿಕೊಂಡಿದ್ರು ಬೇಲ್ ಆಗಬೇಕು ಅಂತ ಹೇಳಿ. ಇವತ್ತು ಏನಾಯಿತು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಶಾಸಕ ಸ್ಥಾನ 2 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಆದರೆ ಹೋಗುವಂತಹ ಸಾಧ್ಯತೆಗಳು ಇರುತ್ತೆ, ಬಟ್ ಅದಕ್ಕೆ ಮರುಜೀವ ಸಿಗುತ್ತಾ, ಹೇಗೆ, ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಧಾರವಾಡದ ಬಿಜೆಪಿಯ ಮುಖಂಡ ಆಗಿದ್ದಂಥ ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಕೂಡ ವಿನಯ್ ಕುಲಕರ್ಣಿ ಸೇರಿದಂತೆ ಹಲವು ಆರೋಪಿಗಳಿಗೆ ಕೂಡ ಜೀವಾವಧಿ ಶಿಕ್ಷೆಯನ್ನ ಮತ್ತು ಈ ಕೇಸ್ನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂತಹ ಏನು ಟೆಂಗರಿಕರ್ ಏನಿದ್ದಾರೆ ಅವರಿಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಿ ಕೋರ್ಟ್ ತೀರ್ಪನ್ನು ಕೊಟ್ಟಿತ್ತು. ಆ ತೀರ್ಪನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಒಂದು ಮನವಿಯನ್ನ ಸಲ್ಲಿಸಿದ್ರು. ಈಗ ವಾದ ಪ್ರತಿವಾದ ಕೂಡ ಆಲಿಸಿದ್ದು ಈಗ ಹೈಕೋರ್ಟ್ ದಿಸ ವಿಭಾಗೀಯ ಪೀಠ ಏನಿದೆ ಈಗ ಮಧ್ಯಂತರ ಜಾಮೀನನ್ನು ನೀಡಿ ಆದೇಶವನ್ನು ಇಟ್ಟಿರುವಂತದ್ದು. ಜೊತೆಗೆ ಈ ಏನು ಕೇಸ್ ಇಂದ ಈ ಶಿಕ್ಷೆಯನ್ನ ಅಮಾನತಿನಲ್ಲಿ ಇಟ್ಟು ತನಗೆ ಜಾಮೀನು ಮಂಜೂರು ಮಾಡಬೇಕಂತ ಹೇಳಿ ಮನವಿಯನ್ನ ಮಾಡಿದ್ರು. ಅದನ್ನ ಈಗ ಹೈಕೋರ್ಟ್ ಕೂಡ ಪುರಸ್ಕಾರ ಮಾಡಿರುವಂತದ್ದು. ಹಾಗಾಗಿ ಇವತ್ತು ಅಥವಾ ನಾಳೆ ಏನು ಪರಪ್ನಗರ ಜೈಲಿನಿಂದ ಕೂಡ ವಿನಯ್ ಕುಲಕರ್ಣಿ ಸೇರಿದಂತೆ ಯಾರಿಗೆಲ್ಲ ಈಗ ಜಾಮೀನು ಸಿಕ್ಕಿದೆ ಅವರು ಹೊರಗಡೆ ಬರುವಂತದ್ದು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ಇಷ್ಟು ವರ್ಷಗಳ ಕಾಲ ಕೂಡ ಅವರ ಒಂದು ಸ್ವಕ್ಷೇತ್ರ ಏನಿತ್ತು ಅಲ್ಲಿಗೂ ಕೂಡ ಹೋಗಬಾರದು ಅಂತ ಹೇಳಿ ನ್ಯಾಯಾಲಯವು ಕೂಡ ಒಂದು ಆದೇಶ ಮತ್ತು ಷರತ್ತನ್ನು ವಿಧಿಸಿತ್ತು. ಈಗ ಹೈಕೋರ್ಟ್ ಅದಕ್ಕೂ ಕೂಡ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅವರು ಕೂಡ ತಮ್ಮ ತವರು ಕ್ಷೇತ್ರಕ್ಕೆ ಹೋಗಬಹುದು. ಆದ್ರೆ ಈಗ ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಸಿಕ್ಕಿರುವಂತಹ ಜಾಮೀನು ಕಂಪ್ಲೀಟ್
ಇನ್ಸ್ಟೆಂಟ್ ಆಗಿ ಅವರಿಗೆ ರಿಲೀಫ್ ಅನ್ನ ಕೊಟ್ಟಿದೆ. ಅಂದ್ರೆ ಈಗ ಜಸ್ಟ್ ಒಂದು ಮಧ್ಯಂತರ ಜಾಮೀನು ಆದೇಶವನ್ನು ಮಾತ್ರ ಕೊಟ್ಟಿರುವಂತದ್ದು, ಆದ್ರೆ ಈ ಕೇಸಿಂದ ಇನ್ನೂ ಖುಲಾಸೆ ಆಗ್ಲಿಲ್ಲ. ಹಾಗಾಗಿ ಈ ಒಂದು ಪ್ರಶ್ನೆಯನ್ನ ಈ ಒಂದು ತೀರ್ಪನ್ನ ಪ್ರಶ್ನೆ ಮಾಡಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಕೂಡ ಹೋಗುವ ಸಾಧ್ಯತೆಗಳು ಇರುತ್ತೆ. ಯಾಕಂದ್ರೆ ಸಿಬಿಐ ಪರ ವಕೀಲರು ಕೂಡ ಈ ಒಂದು ತೀರ್ಪನ್ನ ಪ್ರಶ್ನೆ ಮಾಡಿ ಹೋಗ್ತಾರೆ. ಅದಾದ ಬಳಿಕ ಕೂಡ ವಾದ ಪ್ರತಿವಾದಗಳು ಕೂಡ ಆಗುತ್ತೆ. ಅಲ್ಲಿ ಏನಾದ್ರೂ ಸುಪ್ರೀಂ ಕೋರ್ಟ್ ಏನಾದ್ರೂ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶವನ್ನು ಎತ್ತಿ ಹಿಡಿದ್ರೆ ಮತ್ತೆ ಹೊರಗಡೆ ಕೇಸ್ ನಡೀತಾ ಇರುತ್ತೆ, ಅವರು ಹೊರಗಡೆ ಇರ್ತಾರೆ, ಮತ್ತೆ ಕೇಸ್ಗೆ ಅಟೆಂಡ್ ಆಗಬೇಕಾಗುತ್ತೆ. ಆದ್ರೆ ಒಂದು ವೇಳೆ ಏನಾದ್ರೂ ಸುಪ್ರೀಂ ಕೋರ್ಟ್ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ಆ ಜಾಮೀನನ್ನ ರದ್ದು ಮಾಡಿ ಮತ್ತೆ ವಶಕ್ಕೆ ಪಡಿಬೇಕು, ಪೊಲೀಸರು ವಿಚಾರಣೆ ಆಗಬೇಕು ಅಂತ ಹೇಳಿ ಏನಾದ್ರೂ ಲೋವರ್ ಕೋರ್ಟ್ ಏನ್ ಕೊಟ್ಟಿತ್ತು ಆದೇಶವನ್ನು ಏನಾದ್ರೂ ಎತ್ತಿಡಿದ್ರೆ ಮತ್ತೆ ವಿನಯ್ ಕುಲಕರ್ಣಿ ಅಂಡ್ ಟೀಮ್ ಏನಿರುತ್ತೆ ಅವರು ಜೈಲಿಗೆ ಹೋಗಬೇಕಾದಂತ ಅನಿವಾರ್ಯತೆ ಬರುತ್ತೆ. ಇನ್ನು ಈ ಒಂದು ಪ್ರಕರಣದಲ್ಲಿ 2 ವರ್ಷಗಳಿಗಿಂತ ಕೂಡ ಹೆಚ್ಚಿನ ಒಂದು ಶಿಕ್ಷೆಗೆ ಒಳಗಾದಂತಹ ಜನಪ್ರತಿನಿಧಿಗಳೇನಿರ್ತಾರೆ ಅವರ ಒಂದು ಶಾಸಕ ಸ್ಥಾನ ಕೂಡ ರದ್ದಾಗುವಂತದ್ದು. ಹಾಗಾಗಿ ಏನು ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ಕೊಟ್ಟಂತಹ ತೀರ್ಪಿನ ಹಿನ್ನೆಲೆಯಲ್ಲಿ ಆ ಒಂದು ಶಾಸಕ ಸ್ಥಾನ ಕೂಡ ರದ್ದಾಗುವ ಸಾಧ್ಯತೆ. ಆದರೆ ಈಗ ಅದಕ್ಕೆ ಮತ್ತೆ ಮರುಜೀವ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅವರೀಗ ಮುಂದೆ ಸಚಿವ ಸ್ಥಾನಕ್ಕೂ ಕೂಡ ಲಾಬಿಯನ್ನ ಮಾಡಬಹುದು. ಹಾಗಾಗಿ ಈಗ ಏನು ಒಂದು ಸಚಿವ ಸಂಪುಟದ ವಿಸ್ತರಣೆ ಆಗ್ತಾ ಇದೆ ಅಂದ್ರೆ ರೀಶಫಲ್ ಆಗ್ತಾ ಇದೆ, ಅದರಲ್ಲೂ ಕೂಡ ತಮ್ಮನಿಗೆ ಸ್ಥಾನವನ್ನು ಕೊಡಬೇಕಂತ ಹೇಳಿ ಕೂಡ ಕೇಳಿದ್ರು ಅಚ್ಚರಿ ಇಲ್ಲ. ಸದ್ಯ ಈಗ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿರುವಂತಹದ್ದು ಕುಸುಮ. ಇವತ್ತಿನ ಈ ಒಂದು ಆದೇಶವನ್ನ ಪ್ರಶ್ನಿಸಿ ಇನ್ನು ಯೋಗೇಶ್ ಗೌಡ ಕುಟುಂಬದವರು ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆಗಳು ಏನಾದರೂ ಇದೆಯಾ? ಕುಸುಮ, ಹೌದು, ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಬಿಐ ಪರ ವಕೀಲರು ಕೂಡ ಈ ಒಂದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಇಲ್ಲಿ ಈ ಹಿಂದೆ ಕೂಡ ನಟ ದರ್ಶನ್ ಅವರ ಕೇಸ್ನಲ್ಲೂ ಕೂಡ ಇದೇ ರೀತಿ ಆಗಿತ್ತು. ಹಾಗಾಗಿ ಜಾಮೀನನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಕೂಡ ಹೋಗಿತ್ತು, ಆಗ ಅವರ ಒಂದು ಜಾಮೀನನ್ನು ರದ್ದು ಮಾಡಿತ್ತು. ಈ ಒಂದು ಪ್ರಕರಣದಲ್ಲೂ ಕೂಡ ಅದೇ ರೀತಿ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯ ಸುಮಾರು 10 ವರ್ಷಗಳ ಕಾಲ ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನು ಆಲಿಸಿ ಈ ಪ್ರಕರಣದಲ್ಲಿ ಅವರು ದೋಷಿ ಅಂತ ಹೇಳಿ ತೀರ್ಪನ್ನು ಕೊಟ್ಟಿದ್ರು. ಅದೇ ಹೈಕೋರ್ಟ್ ನೀಡುವಂತಹ ತೀರ್ಪನ್ನ ಪ್ರಶ್ನೆ ಮಾಡಿ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇರುತ್ತೆ. ಮುಂದಿನ ದಿನಗಳಲ್ಲಿ ಆ ಒಂದು ಪ್ರೊಸೆಸಿಂಗ್ ಕೂಡ ಆಗ್ತಾ ಇರುವಂತಹದ್ದು. ಸದ್ಯಕ್ಕೆ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೋಗೇಶ್ ಶಾಸಕ ವಿನಯ್ ಕುಲಕರ್ಣಿ ಏನಿದ್ದಾರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಈಗ ರಿಲೀಫ್ ಸಿಕ್ಕಿರುವಂತಹದ್ದು ಸುಳ್ಳಲ್ಲ ಕುಸುಮ. ಎಸ್, ಥ್ಯಾಂಕ್ ಯು ತಮಿಳ ಮಾಹಿತಿಗಾಗಿ ವೆಂಕಟೇಶ್. ಎಸ್, ನೋಡಿ, ಪ್ರಕರಣದಲ್ಲಿ ದೋಷಿ ಅಂತೇಳಿ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ 2016ರಲ್ಲಿ ಆದಂತಹ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೋಷಿ ಅಂತೇಳಿ ಏಪ್ರಿಲ್ 15ನೇ ತಾರೀಕು ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ನ್ಯಾಯಾಲಯ ಹೊರಡಿಸಿದಂತಹ ಆದೇಶವನ್ನು ರದ್ದು ಮಾಡಬೇಕು, ಜೊತೆಗೆ ಶಿಕ್ಷೆಯನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಜಾಮೀನನ್ನ ನೀಡಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಸಲ್ಲಿಸಿದ್ರು. ಸೊ ಇದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನೋಡಿ 5 ಲಕ್ಷ ಬಾಂಡ್ ಜೊತೆಗೆ ಶೂರಿಟಿಯನ್ನು ನೀಡಬೇಕು ಅಂತ ಹೇಳಿ ಆದೇಶವನ್ನು ನೀಡಲಾಗಿರುವಂಥದ್ದು. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಜೊತೆಗೆ ಬಸವರಾಜ್ ಪೀಠದಿಂದ ಈ ಒಂದು ಆದೇಶ ಹೊರಬಿದ್ದಿದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಎಸ್ ಆನಂದ್, ಈಗ 2 ವರ್ಷ ಅಥವಾ 2 ವರ್ಷಕ್ಕಿಂತಲೂ ಕೂಡ ಹೆಚ್ಚು ಶಿಕ್ಷೆ ಆಯಿತು ಅಂತಂದ್ರೆ ಪ್ರಕಟ ಆಯಿತು ಅಂತಂದ್ರೆ ಸಾಮಾನ್ಯವಾಗಿ ಶಾಸಕ ಸ್ಥಾನ ಕೂಡ ರದ್ದಾಗುತ್ತೆ. ಬಟ್ ಇವರ ಶಾಸಕ ಸ್ಥಾನ ರದ್ದಾಗುತ್ತಾ ಇಲ್ವಾ? ಈ ಒಂದು ಆದೇಶದಿಂದಾಗಿ ಮರುಜೀವವನ್ನು ಪಡೆದುಕೊಳ್ಳುತ್ತೆ ಹೇಗೆ? ಪ್ರಮುಖವಾಗಿ ಕುಸುಮ, ಇಲ್ಲಿ ಅವ್ರಿಗೆ ಒಂದು ಜೀವಾವಧಿ ಶಿಕ್ಷೆ ಏನಿತ್ತು ಅದಕ್ಕೆ ಒಂದು ತಡೆಯನ್ನ ಇವತ್ತು ಹೈಕೋರ್ಟ್ ನೀಡಿರ್ತಕ್ಕಂಥದ್ದು. ಹಾಗಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನೀಡಿರ್ತಕ್ಕಂಥ ಒಂದು ಆದೇಶಕ್ಕೆ ತಡೆ ಬಿದ್ದಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆಟೋಮೆಟಿಕಲಿ ಅವರ ಒಂದು ಶಾಸಕತ್ವವನ್ನು ಕೂಡ ಮರಳಿ ಪಡೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಹಾಗಾಗಿ ಮುಂದೆ ಅವರು ಶಾಸಕರಾಗಿ ಮುಂದುವರಿಯಲು ಕೂಡ ಬಹುದು. ಸದ್ಯ ಈಗ ಕೋರ್ಟ್ ಆದೇಶದ ಪ್ರಕಾರ ಅವರ ಒಂದು ಶಾಸಕ ಸ್ಥಾನಕ್ಕೆ ಮುಂದೆ ಯಾವುದೇ ರೀತಿಯ ಒಂದು ಸಮಸ್ಯೆ ಇರೋದಿಲ್ಲ. ಜೀವಾವಧಿ ಶಿಕ್ಷೆ ಹಿನ್ನೆಲೆಯಲ್ಲಿ ಅವರ ಒಂದು ಶಾಸಕತ್ವವನ್ನು ರದ್ದು ಮಾಡಲಾಗಿತ್ತು. ಈಗ ಆ ಒಂದು ಆದೇಶಕ್ಕೆ ತಡೆ ನೀಡಿ ಜಾಮೀನು ಮಂಜೂರನ್ನ ಕೋರ್ಟ್ ಮಾಡಿದೆ. ಹಾಗಾಗಿ ಅವರು ಶಾಸಕತ್ವ ಸ್ಥಾನದಲ್ಲಿ ಮತ್ತೆ ಮುಂದುವರಿತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಜೊತೆಗೆ ವಿನಯ್ ಕುಲಕರ್ಣಿ ಅವರು ಸಚಿವ ಸ್ಥಾನದ ರೇಸ್ನಲ್ಲಿ ಕೂಡ ಇದ್ರು. ಪ್ರಮುಖವಾಗಿ ಹಿಂದೆ ಲಿಂಗಾಯತ ಕೋಟಾದಲ್ಲಿ ಸಚಿವ ಸ್ಥಾನವನ್ನ ಪಡೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಲಾಬಿಗಳನ್ನು ಕೂಡ ನಡೆಸಿದ್ರು. ಆದ್ರೆ ಈ ಒಂದು ಕೇಸಿಂದ ಅವರಿಗೆ ಬಹಳಷ್ಟು ಒಂದು ಹಿನ್ನಡೆ ಆಗಿತ್ತು. ಈಗ ಆದೇಶಕ್ಕೆ ತಡೆ ಕೊಟ್ಟಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವರಿಗೆ ಮತ್ತೆ ಮುಂದೆ ಸಚಿವ ಸ್ಥಾನ ಪಡೆದುಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನೂ ಕೂಡ ಹೈಕಮಾಂಡ್ ಹಂತದಲ್ಲಿ ಪಟ್ಟಿ ಅಂತಿಮ ಮಾಡತಕ್ಕಂಥ ಒಂದು ಕಾರ್ಯಗಳು ಜೋರಾಗಿ ನಡೀತಾ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವರು ಜಾಮೀನು ಪಡೆದುಕೊಂಡು ಶಿಕ್ಷೆಗೆ ತಡೆಯಾಜ್ಞೆಯನ್ನ ಪಡೆದುಕೊಂಡಿದ್ದಾರೆ. ಹಾಗಾಗಿ ಸಚಿವ ಸ್ಥಾನಕ್ಕಾಗಿ ಅವರು ಡಿಮ್ಯಾಂಡ್ ಮಾಡತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಅವರು ಹೈಕಮಾಂಡ್ ಮನವೊಲಿಕೆ ಮಾಡಿ ಸಚಿವ ಸ್ಥಾನವನ್ನ ಪಡೆದುಕೊಳ್ಳಲು ಕೂಡಬಹುದು. ಒಟ್ಟಿನಲ್ಲಿ ಹೈಕೋರ್ಟ್ ಆದೇಶದಿಂದ ವಿನಯ್ ಕುಲಕರ್ಣಿಗೆ ರಾಜಕೀಯವಾಗಿ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು ಕುಸುಮಾ.
ಈಗಾಗಲೇ ಅವರನ್ನ ಆರೋಪಿ ಅಲ್ಲ, ಈ ಒಂದು ಕೇಸ್ನಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಆರೋಪಿ ಅಲ್ಲ, ಅವರು ದೋಷಿಯಾಗಿದ್ರು. ಸೊ ಆ ಒಂದು ಕಾರಣವಾಗಿ ಜೀವಾವಧಿ ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಲಾಗಿತ್ತು. ಇಷ್ಟೆಲ್ಲ ಇದ್ರೂ ಕೂಡ ಅದು ಕಂಟಿನ್ಯೂ ಆಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ರೀತಿ ಆದಂತಹ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿಯಾಗಿರುತ್ತೆ? ಕುಸುಮ, ಪ್ರಮುಖವಾಗಿ ಅವರು ದೋಷಿ ಅನ್ನೋ ಒಂದು ಆದೇಶಕ್ಕೂ ಕೂಡ ಹೈಕೋರ್ಟ್ ತಡೆ ಕೊಟ್ಟಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಅವರು ಆರೋಪಿ ಸ್ಥಾನದಲ್ಲಿ ಮುಂದುವರಿತಕ್ಕಂಥ ಒಂದು ಸಾಧ್ಯತೆ ಇದೆ. ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣ ಕೋರ್ಟ್ನಲ್ಲಿ ಇತ್ಯರ್ಥನೂ ಕೂಡ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಸದ್ಯದ ಪ್ರಕಾರ ಈಗ ಜೀವಾವಧಿ ಶಿಕ್ಷೆಗೆ ಅವರಿಗೆ ಒಂದು ತಡೆಯಾಜ್ಞೆಯನ್ನ ಹೈಕೋರ್ಟ್ ನೀಡಿದೆ. ಜೊತೆಗೆ ದೋಷಿ ಅನ್ನೋದಕ್ಕೂ ಕೂಡ ತಡೆಯಾಜ್ಞೆಯನ್ನ ಕೊಟ್ಟು ಜಾಮೀನನ್ನ ಮಂಜೂರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವರು ಟೆಕ್ನಿಕಲಿ ಮುಂದೆ ಶಾಸಕತ್ವ ಸ್ಥಾನದಲ್ಲಿ ಮುಂದುವರಿತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾಕೆಂತಂದ್ರೆ ಇಡೀ ಒಂದು ದೋಷಿ ಅನ್ನೋ ಒಂದು ಆದೇಶಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವರು ಈ ಒಂದು ಪ್ರಕರಣದಿಂದ ಖುಲಾಸೆಯಾಗಿ ಹೊರಗಡೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಹಾಗಾಗಿ ಅವರು ಸಚಿವ ಸ್ಥಾನ ಶಾಸಕತ್ವ ಸ್ಥಾನದಲ್ಲಿ ಮುಂದುವರಿತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.